देखिए कंटिन्यूस ड्रोन है। देखिए कंटिन्यूस ಪಾಕಿಸ್ತಾನದ ಬೆನ್ನಿಗೆ ನಿಲ್ಲೋದಾಗಿ ಚೀನಾ ಹೇಳಿಕೆಯನ್ನ ನೀಡಿದೆ. ಪಾಕಿಸ್ತಾನದ ಸಾರ್ವಭೌಮತೆ ಕಾಪಾಡೋದಕ್ಕೆ ಚೀನಾ ಬದ್ಧ. ಪಾಕ್ ವಿದೇಶಾಂಗ ಸಚಿವರ ಜೊತೆ ಚೀನಾ ಕರೆ ಮಾಡಿ ಮಾತಾಡಿದೆ. ಚೀನಾ ವಿದೇಶಾಂಗ ಸಚಿವಾಲಯದಿಂದ ಹೇಳಿಕೆ ಬಿಡುಗಡೆಯಾಗಿದ್ದು ಪಾಕ್ಗೆ ನಮ್ಮ ಬೆಂಬಲ ಅಂತ ಚೀನಾ ಹೇಳ್ತಾ ಇದೆ. ವಿದೇಶಾಂಗ ಸಚಿವಾಲಯ ಹೇಳ್ತಾ ಇದ್ದು ಚೀನಾ ವಿದೇಶಾಂಗ ಸಚಿವ ವಾಂಗ್ ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಜೊತೆ ತಾನು ನಿಲ್ಲೋದಾಗಿ ಮತ್ತೊಂದು ಸಲ ಚೀನಾ ಹೇಳ್ತಾ ಇದ್ದು ಹೇಳಿಕೆ ಬಿಡುಗಡೆ ಮಾಡಿದೆ. ಪಾಕ್ನ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕಿಸ್ತಾನದ ಸಾರ್ವಭೌಮತ್ವ ಎತ್ತಿ ಹಿಡಿಯಲು ಬೆಂಬಲ. ಕದನ ವಿರಾಮ ಘೋಷಣೆಯಾದ ಕೆಲವು ಗಂಟೆಗಳ ಮುಂಚೆ ಎರಡು ಗಂಟೆಯ ನಂತರದ ವಿಜುವಲ್ಸ್ ಇದು. 2-3 ಗಂಟೆಯ ನಂತರದ ವಿಜುವಲ್ಸ್ ಇದು. ಪಾಕಿಸ್ತಾನ ತನ್ನ ಕೆಲಸವನ್ನ ಮತ್ತೆ ಮುಂದುವರೆಸಿದ್ದು ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಿದೆ, ಶೆಲ್ ದಾಳಿಯನ್ನ ನಡೆಸಿತ್ತು. ಅಲ್ಲಿನ ನಾಗರಿಕರು ತಮ್ಮ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಮಾಡಿರೋ ವಿಡಿಯೋಸ್ ಇವು. ಮತ್ತೊಂದು ಕಡೆ ಚೀನಾ ಹೇಳ್ತಾ ಇದೆ ಪಾಕಿಸ್ತಾನಕ್ಕೆ ನಮ್ಮ ಬೆಂಬಲ, ಅವರ ಜೊತೆ ನಾವು ನಿಲ್ತೀವಿ ಅಂತ ಚೀನಾ ಹೇಳ್ತಾ ಇದೆ. ಭಾರತ ಕೂಡ ತನ್ನ ಪ್ರತಿ ದಾಳಿಯನ್ನ ಮುಂದುವರಿಸಿದೆ. ನಗ್ರೋಟಾದಲ್ಲಿ ಉಗ್ರರು ಕೂಡ ದಾಳಿ ನಡೆಸಿದ್ದಾರೆ. ಸೇನೆಯ ಯೂನಿಫಾರ್ಮ್ ಹಾಕೊಂಡು ದಾಳಿ ನಡೆಸಿದ್ದಾರೆ. ಆ ದಾಳಿಯನ್ನ ವಿಫಲಗೊಳಿಸಿದ್ದಾರೆ. ಇದರಲ್ಲಿ 2 ಯೋಧರು ಗಂಭೀರವಾಗಿ ಗಾಯಗೊಂಡಿರೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಗ್ರೋಟಾದಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ ಒಂದು ಕಡೆ ಡ್ರೋನ್ಗಳ ಮೂಲಕ ದಾಳಿ ಮುಂದುವರಿಸಿದೆ. ಕೆಲವು ನಿಮಿಷಗಳ ಕಾಲ ಶೆಲ್ ದಾಳಿ ನಡೆಸಲಾಗಿತ್ತು. ಇದರ ಜೊತೆಗೆ ಉಗ್ರರನ್ನ ಛೂ ಬಿಡ್ತಾ ಇದೆ ಪಾಕಿಸ್ತಾನ. ಕಳೆದ 4 ದಿನಗಳಿಂದ ಭಾರತದ ಗಡಿಯಲ್ಲಿ ಉಗ್ರರು ನುಸುಳೋ ಪ್ರಯತ್ನ ಸತತವಾಗಿ ನಡೆಸ್ತಾ ಇದ್ರು. ಹಲವು ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿತ್ತು. ಈಗ ಮತ್ತೊಂದು ಸಲ ಅಂತಹದ್ದೇ ಪ್ರಯತ್ನ ನಗ್ರೋಟಾದಲ್ಲಿ ನಡೆದಿದ್ದು, ನಗ್ರೋಟಾದಲ್ಲಿ ಸೇನೆಯ ಯೂನಿಫಾರ್ಮ್ನಲ್ಲಿ ಉಗ್ರರು ದಾಳಿ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.